ಅಬ್ಬಾ, ಎಕ್ಸಾಮ್ ಅನ್ನೋ ಪಂಜರದಿಂದ ಆಚೆ ಬಂದಾಯ್ತು. ಈಗ ನಾನು ಫ್ರೀ ಬರ್ಡ್. ಏಯ್ ಸುಬೋ, FM ಹಾಕು. ಎಕ್ಸಾಮ್ ಆಯ್ತಲ್ಲ ಮೇಡಮ್, ಮುಂದೇನು? ಮುಂದೆ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಆಫ್ ಮಾಡು, ಆಫ್ ಮಾಡು ಮೊದಲು ಇದನ್ನ. ಯಾಕೆ ಮೇಡಮ್? ಈ ತಾಳಿ ಮದ್ವೆ ಅನ್ನೋ ಪದಗಳೆಲ್ಲ ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡೋದಕ್ಕೆ ಇದೆ ಅನ್ಸುತ್ತೆ. ಹಾಗಂತ ಮದ್ವೆನೂ ಆಗ್ದಿರಕ್ಕಾಗುತ್ತಾ ಮೇಡಮ್? ಒಂದಲ್ಲ ಒಂದಿನ ನೀವು ಮದ್ವೆ ಆಗ್ಲೇಬೇಕು. ಈ ಮದ್ವೆ ಬಗ್ಗೆ ಎಲ್ಲ ಮಾತಾಡಿ ನನ್ನನ್ನು ಕೆರಳಿಸ್ತಿದ್ಯಾ ಮೇಡಮ್? ಮದ್ವೆ ಅಂದ್ರೆ ನಾನ್ ಸ್ಟಾಪ್ ಇಟ್ ಅಂದ್ರೆ ನಿನ್ ಬಾಯಿಗೆ ಕಾರ್ಗಲ್ಲ. ನಾನು ಗಾಡಿ ನಿಲ್ಸಿದ ಅದಕ್ಕಲ್ಲ ಮೇಡಮ್. ಅಲ್ಲಿ ನೋಡಿ, VIP-ನೇ ಅಡ್ಡ ನಿಂತಿದ್ದಾರೆ. ಮೇಡಮ್, ಊಟ ಮಾಡಿ 3 ದಿನ ಆಯ್ತು ಮೇಡಮ್. ಏನಾರ ದಾನ ಧರ್ಮ ಮಾಡಿ ಮೇಡಮ್. ಪಾಪ. ಮೇಡಮ್ ಒಂದ್ ನಿಮಿಷ, ಇದು ಕೌಂಟರ್ ಕೇಸು. ಊಟ ಮಾಡಿ 3 ದಿನ ಆಗಿದೆಯೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ತಲೆಗೇರಿ 3 ಅವರ್ ಆಗಿದೆ ಅನ್ಸ್ತಾ ಇದೆ. ಅವ್ನ್ ಬಾಡಿ ನೋಡಿ ಹೆಂಗ್ ತೂರಾಡ್ತಾ ಇದೆ ಅಂತ. ನೀನ್ ಒಬ್ನೇ ಬುದ್ಧಿವಂತ ಅಂತ ಅನ್ಕೊಂಡಿದ್ಯಾ? ಅಲ್ವೋ, ಊಟ ಮಾಡ್ತಾ ಇದ್ರು ಸುಸ್ತಾಗಲ್ವಾ? ಸುಸ್ತಾದ್ರೆ ನಿಂತ್ಕೊಳಕ್ ಆಗುತ್ತಾ? ಒಂದ್ ನಿಮಿಷ ಯಾರಿಗೆ ಕೊಡ್ತೀನಿ. ಪಾಯಿಂಟ್ ಹೇಳಿದ್ರಿ ಮೇಡಮ್. ಇದೆಲ್ಲ ತುಂಬಾ ದೊಡ್ಡ ನೆಟ್ವರ್ಕ್ ಮೇಡಮ್. ಇಂಥವ್ರಿಗೆಲ್ಲ ದುಡ್ಡು ಕೊಡಕ್ ಹೋಗ್ಬೇಡಿ ನೀವು. ನಿಜವಾಗ್ಲೂ ದಡ್ಡಾನೆ ನೀನು. ಅವರು ಹಸ್ವಾಗ್ತಿದೆ ಅಂತಿದ್ದಾರೆ. ತಗೊಳ್ಳಿ. ಅಲ್ಲ, ನಿಮ್ ಕೈ ಕಾಲ್ ನೆಟ್ಟಿಗೆ ಇದೆಯಲ್ವಾ? ನೀವು ದುಡ್ದು ತಿನ್ಬೋದಲ್ವಾ? ಹಾ, ನಾನು ಅದೇ ಹೇಳಿದ್ದು ಮೇಡಮ್. ಹೇಳದೇನ್ ಮೇಡಮ್, ಎಲ್ಲಾರು ಹೇಳ್ತಾರೆ ಮೇಡಮ್, ದುಡ್ಡು ತಿನ್ನಕ್ಕೆ ಕೈ ಕಾಲಿಗೆ ಶಕ್ತಿ ಬೇಡವಾ ಮೇಡಮ್? ನಮ್ಮ ಅಪ್ಪ ನೋಡಿದ್ರೆ ನನಗೆ ವೀರೇಂದ್ರ ಅಂತ ಹೆಸರಿಟ್ಟಿದ್ದಾನೆ. ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ. ನಿಮ್ ಹೆಸರು ಏನಂದ್ರೆ? ವೀರೇಂದ್ರ ಅಂತ ಮೇಡಮ್. ಅಯ್ಯೋ, ಇದು ನಮ್ಮ ಅಪ್ಪನ ಹೆಸರು. ಈ ಹೆಸರಿರೋರು ಯಾರು ಕಷ್ಟನೇ ಪಡಬಾರ್ದು. ಇರಿ ಒಂದ್ ನಿಮಿಷ. ಮೇಡಮ್, 1,000 ರೂಪಾಯಿ ಕೊಡ್ತಿದ್ದೀರಾ? ಇಷ್ಟೊಂದು ದುಡ್ಡೆಲ್ಲ ಕೊಡಕ್ ಹೋಗ್ಬೇಡಿ ಮೇಡಮ್. ಯಾಕೆ ಕೊಡ್ಬಾರ್ದು? ಆ ಹೆಸರಿಗಿರೋ ಬೆಲೆ ಮುಂದೆ ಈ ದುಡ್ಡೇನ್ ದೊಡ್ಡದಲ್ಲ. ತಗೊಳ್ಳಿ. ಮನೆಗೆ ಏನೇನ್ ಬೇಕು ಎಲ್ಲ ತಗೊಂಡ್ ಹೋಗಿ. ಮೇಡಮ್, ಎಂತ ಮನ್ಸು ಮೇಡಮ್. ನಿಮ್ ಮುತ್ತಂತವರಿಗೆ ಬಂಗಾರದಂತ ಗಂಡ ಸಿಗ್ಲಿ ಮೇಡಮ್. ನಿಮ್ಗೆ ಆದಷ್ಟು ಬೇಗ ಮದುವೆ ಆಗ್ಲಿ ಮೇಡಮ್. ಸುಬ್ಬು, ಗೋಡಿ ಮೂವ್ ಮಾಡುವಂತೆ. ಹಲೋ ವಿಜಯ, ಸುರೇಂದ್ರ, ಮೋಕ್ಷ ಎಲ್ಲ ಬನ್ನಿ. ವಿಜಯ, ಕೂತ್ಕೋ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರವಾಗಿಲ್ಲ, ಏನ್ ವಿಷಯ ಅಂತ ಹೇಳಿ. ಯಾರು ನಮ್ಮ ಸಂಬಂಧನ ಬೇಡ ಅಂತ ವಾಪಸ್ ಹೋದ್ರೋ ಅವರು ಮೋಕ್ಷನ ಮನೆ ತುಂಬಿಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಏನ್ ಹೇಳ್ತಿದ್ಯಾ ವೀರು? ಅವರು ಮತ್ತೆ ಮದ್ವೆಗೆ ಒಪ್ಕೊಂಡ್ರಾ? ಅವರಾಗೆ ಒಪ್ಲಿಲ್ಲ, ಒಪ್ಸಿದ್ದು. ಎಲ್ಲ ಹೇಳ್ತೀನಿ, ಕೂತ್ಕೋ. ಅಲ್ಲಣ್ಣ, ಅಷ್ಟೆಲ್ಲ ಮಾತಾಡಿ ಹೋದವ್ರನ್ನ ಹೇಗಣ್ಣ ಒಪ್ಸಿದ್ರಿ? ತಪ್ಪು ನನ್ನಿಂದ ಆಗದೆ ಇದ್ರು ನಮ್ಮ ಕಡೆಯಿಂದ ಆಗಿದೆ. ಅದಕ್ಕೆ ಪ್ರಾಯಶ್ಚಿತ್ತನು ನಾನೇ ಮಾಡ್ಕೋಬೇಕಲ್ಲ. ನಮಗಿದ್ದು 100 ಎಕರೆಯಲ್ಲಿ ನನ್ನ ಭಾಗದ 50 ಎಕರೆ ಮೋಕ್ಷ ಹೆಸರಿಗೆ ಬರೀತೀನಿ ಅಂದೆ. ಅಷ್ಟೇ ಅಲ್ಲದೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಆಗಬೇಕಾಗಿತ್ತು. ನನ್ನ ಸಿಗ್ನೇಚರ್ ಬೇಕಿತ್ತು. ಸಿಗ್ನೇಚರ್ ಹಾಕಿ ಅಪ್ರೂವ್ ಮಾಡಿದೆ. ಇದೆಲ್ಲ ನಿಜನಾ ವೀರು? ಈ ಮನೆಗೆ ಪ್ರೀತಿ ವಾತ್ಸಲ್ಯ ತುಂಬ್ತಿರೋಳು ನೀನು. ನಿನ್ನ ಖುಷಿ ಮುಂದೆ ನನಗಿದ್ಯಾವುದೂ ದೊಡ್ಡದಲ್ಲ. ನೋಡ್ತೀಯ ಮೋಕ್ಷ, ನಿಮ್ಮ ಮಾವ ನಿನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ಮಾವ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದಮ್ಮ. ಕಡೆ ಪಕ್ಷ ನೀನಾದ್ರೂ ಅವ್ರ ಮಗಳ ಸ್ಥಾನದಲ್ಲಿ ನಿಂತು ಅವನ ಗೌರವಕ್ಕೆ ಧಕ್ಕೆ ಬರ್ದೇ ಇರೋ ಹಾಗೆ ನಡ್ಕೋಬೇಕು.
ಮೇಡಮ್ ಅವನ ಆಶೀರ್ವಾದ ಮಾಡಿದ್ರು ಕೋಪ ಮಾಡ್ಕೋತಿದ್ದೀರಲ್ಲ ಮೇಡಮ್. ನೀರಲ್ಲಿ ನೆಮ್ಮದಿಯಾಗಿ ಈಜಾಡ್ತಿರೋ ಮೀನಿಗೆ ಅಯ್ಯೋ ಪಾಪ ನೀರಲ್ಲಿ ಮುಳ್ಗೋಗ್ತೀಯಾ ಆದಷ್ಟು ಬೇಗ ಆಚೆ ಬರೋ ಹಾಗಾಗ್ಲಿ ಅಂದ್ರೆ ಅದು ಆಶೀರ್ವಾದನಾ? ನನ್ಗೂ ಹಾಗೆ ಆದಷ್ಟು ಬೇಗ ಮದ್ವೆ ಆಗ್ಲಿ ಅನ್ನೋದು ಆಶೀರ್ವಾದ ಅಲ್ಲ, ಶಾಪ. ಆಮೇಲೆ ನಾನು ವಿಲ ವಿಲ ಅಂತ ಒದ್ದಾಡ್ಬೇಕಾಗುತ್ತೆ ಅಷ್ಟೇ. ಆಶೀರ್ವಾದ ಮಾಡಕ್ ಬೇರೆ ಏನೂ ಸಿಕ್ಕಿಲ್ವಾ ಅವನಿಗೆ? ಇಡಿಯಟ್ ಇಡಿಯಟ್. ಅಯ್ಯೋ ಮೇಡಮ್, ಇಡಿಯಟ್ ಅಂತಿದ್ದೀರಾ? ಅವ್ರಿಗೆ ನಿಮ್ಮ ಅಪ್ಪನ ಹೆಸರೇ ಇರೋದು. ಹೌದಲ್ವಾ? ಉಫಿ 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 ಉಫಿ. ಇಡಿಯಟ್ ಇಡಿಯಟ್ ನೀನೇ ಇಡಿಯಟ್ ಇಡಿಯಟ್ ಇಡಿಯಟ್. ಆಹಾ, ನಾನೇ ಬೆತ್ತ ಕೊಟ್ಟು ನಾನೇ ಒಡಿಸ್ಕೊಂಡಂಗಾಯ್ತು. ಯಾರಿವ್ರಿ ಎಲ್ಲ? ಮೇಡಮ್, ನನ್ನ ಹೆಸರು ವೀರೇಂದ್ರಪ್ಪ ಅಂತ. ನಿಮ್ಮ ಅಪ್ಪನ ಹೆಸರೇ, ಆದ್ರೆ ನಮಗೆ ಭಿಕ್ಷೆ ಹಾಕಿ ಮೇಡಮ್. ಅಮ್ಮ, ನಾನು ವೀರೇಂದ್ರ ಮಣಿ ಅಂತಮ್ಮ, ನಂಗೆ ಭಿಕ್ಷೆ ಹಾಕಮ್ಮ. ಸುಬ್ಬು, ಏನೋ ಇದೆಲ್ಲ? ನಾನು ಆಗ್ಲೇ ಹೇಳ್ದೆ ಇವ್ರ ಕನೆಕ್ಷನ್ ಬೇರೆನೇ ಇರುತ್ತೆ, ಇವ್ರಿಗೆಲ್ಲ ದುಡ್ಡು ಕೊಡಕ್ ಹೋಗ್ಬೇಡಿ ಅಂತ. ಇವಾಗ ನೋಡಿ, ಆ ಸಿಗ್ನಲ್ ಇಂದ ಈ ಸಿಗ್ನಲ್ ಬರೋಷ್ಟೊಳಗೆ ಇವ್ರಿಗೆಲ್ರಿಗೂ ಸಿಗ್ನಲ್ ಕೊಟ್ಟು ಇಲ್ಲಿ ತನಕ ಕರ್ಸ್ಕೊಂಡಿದ್ದಾನೆ. ಅನುಭವಿಸಿ ಅನುಭವಿಸಿ, ನಾನೇನು ಮಾಡಕ್ಕಾಗಲ್ಲ. ಅಮ್ಮ ನಮಗ್ ಕೊಡ್ಲಿಲ್ಲ ಅಮ್ಮ. ಸುಬ್ಬು, ನನ್ ದುಡ್ಡು ಖಾಲಿ. ನಿನ್ನ ಹತ್ರ ಇದ್ರೆ ಕೊಡು ಪ್ಲೀಸ್. ಅಷ್ಟು ದುಡ್ಡು ಖಾಲಿನ ಮೇಡಮ್? ನನ್ನ ಹತ್ರ ಇರೋದು ಇಷ್ಟೇ. ಕೊಡು. ಆದಷ್ಟು ಬೇಗ ನಿನ್ ಮದ್ವೆ ಆಗಿ ಹತ್ತು ಮಕ್ಳೆತ್ತು ಸುಖವಾಗಿರಮ್ಮ. ಸಾಕು, ನಗುದನ್ನ ನಿಲ್ಸು ಇವಾಗ. ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್, ಆದ್ರೆ ಆಗ್ತಾ ಇಲ್ಲ. ನಾನೇನೋ ಫ್ರೀಯಾಗಿ ಮದುವೆ ಬಗ್ಗೆ ಮಾತಾಡಿದೆ, ಆದ್ರೆ ನೀವು ದುಡ್ಡು ಕೊಟ್ಟು ಮದುವೆ ಆಶೀರ್ವಾದ ತಗೊಂಡ್ರಲ್ಲ, ನಿಮ್ದು ದೊಡ್ಡ ಮನ್ಸು ಮೇಡಮ್. ನೆಕ್ಸ್ಟ್ ಸಿಗ್ನಲ್ ಬರೋಷ್ಟೊಳಗೆ ಕೂಡ ಭಿಕ್ಷಕರು ಸಿಗ್ತಾರೆ. ಕಾರ್ ನಿಲ್ಲಿಸ್ಲಾ ಮೇಡಮ್? ಸುಬ್ಬು, ಇನ್ ಮುಂದೆ ರೆಡ್ ಸಿಗ್ನಲ್ ಬಂದ್ರು ನಿನ್ ಕಾರ್ ನಿಲ್ಸ್ಬಾರ್ದು. ನಾನು ಇನ್ ಯಾರಿಗೂ ದುಡ್ಡು ಕೊಡಲ್ಲ. ಕೊಡ್ಬೇಕಂದ್ರೂ ನಿಮ್ಮ ಹತ್ರ ಇಲ್ಲ ಮೇಡಮ್. ಇರೋ ಬರೋ ಕಾಸೆಲ್ಲ ಕಾಸ್ಟ್ಲಿ ಆಶೀರ್ವಾದ ಖಾಲಿ ಆಗೋಯ್ತಲ್ಲ. ಅಯ್ಯೋ 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 ಮೇಡಮ್, ಮೇಡಮ್ ಏನೇ ರೀ, ಏನ್ರಿ ಇದೆಲ್ಲ? ಐವತ್ತು ಎಕರೆ ಜಮೀನು ಎಲ್ಲಿದೆ ಅಂತ ಗೊತ್ತು ತಾನೆ? ಕೋಟಿ ಕೋಟಿ ಬೆಲೆ ಬಾಳುತ್ತೆ. ಅದನ್ನ ಹೇಳಕ್ಕೆ ಇಲ್ಲಿ ಕರ್ಕೊಂಬಂದ್ಯಾ? ಇವಳೊಬ್ಳಿಗೆ 50 ಎಕರೆನ್ ಕೊಟ್ಬಿಟ್ರೆ ಈ ಮನೆಯಲ್ಲಿ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಅಂತ ಕೂತ್ ತಿಂದ್ರು ಕರೆದಿರೋಷ್ಟು ಆಸ್ತಿನೂ ಇದೆ. ಅದೆಲ್ಲ ಹಳೆ ಮಾತು. ಕೂತು ತಿನ್ನೋದಲ್ಲ, ಅದಷ್ಟನ್ನು ತಿಂದು ತೇಗೋರು ಈ ಮನೇಲಿದ್ದಾರೆ. ನೋಡು, ನೀನು ಈ ಮನೆಗೆ ಸೊಸೆಯಾಗಿ ಬಂದೋಳು. ನಾನು ಈ ಮನೆಯಲ್ಲೇ ಹುಟ್ಟಿ ಬೆಳೆದಿರೋ. ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಗೊತ್ತಿದ್ರು ಮತ್ ಯಾಕ್ರಿ ಸುಮ್ಮನೆ ಇದ್ದೀರಾ? ಬೇರೆ ದಾರಿ ಇಲ್ಲ ಅಂತ. ನಾನೇನೇ ಮಾತಾಡಿದ್ರು ಈ ಮನೆಯಲ್ಲಿ ನಡೆಯಲ್ಲ ಅಂತ. ಅಕ್ಕನ ವಿರುದ್ಧ ಮಾತಾಡೋ ಶಕ್ತಿ ನನಗಿಲ್ಲ. ಹಾಗೆ ಮಾತಾಡಿ ಅಣ್ಣನ ಮುಂದೆ ತಲೆ ಎತ್ತಕ್ಕಾಗಲ್ಲ. ಹಾಗಂತ ಇನ್ನೆಷ್ಟು ದಿನ ರೀ ನಾವು ಅವ್ರನ್ನ ಸಹಿಸ್ಕೊಂಡಿರೋದು? ಆಸ್ತಿ ಪಾಸ್ತಿ ವಿಚಾರ ಬಿಡಿ, ಪ್ರೀತಿ ವಿಚಾರದಲ್ಲೂ ಶ್ರಾವಣಿಗೆ ಮೋಸ ಆಗ್ತಿದ್ಯಲ್ರಿ. ಅವಳಿಗೆ ಸಿಗ್ಬೇಕಾಗಿರೋ ಎಕರೆ ಬಗ್ಗೆ ಎಲ್ಲ ನನ್ನ ಬೇಸರ, ಅವಳಿಗೆ ಸಿಗ್ಬೇಕಾಗಿರೋ ಅಕ್ರೆ ಬಗ್ಗೆ ನನ್ನ ಬೇಸರ. ಅಪ್ಪ ಮಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಅಕ್ಕ. ಒಂದನ ಸಾಕು, ಇನ್ನೇನು ಮಾತಾಡೋದು ಬೇಡ. ಬಾ.
ಅಕ್ಕ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಸುಬ್ಬು. ಅವನು ನನ್ನ ಜೊತೆ ಬೆಳಗ್ಗೆ ಅದೇ ಮಾತಾಡ್ತಾ ಇದ್ದಿದ್ದು. ಯಾರಿಗೆ ಶಿಕ್ಷೆ ಕೊಟ್ಟರು ಸಮಸ್ಯೆ ಬಗೆಹರಿಯಲ್ಲ. ಅದೇ ಗಂಡಿನ ಕಡೆ ಅವ್ರ ಹತ್ರ ನಾವೇ ಹೋಗಿ ಮಾತಾಡಿ ಒಪ್ಸಿದ್ರೆ ಆ ಹುಡುಗ ಮೋಕ್ಷನ ಮದುವೆ ಮಾಡ್ಕೋತಾನೆ, ನಿಮಗೂ ಖುಷಿ ಆಗುತ್ತೆ ಅಂತ ಹೇಳ್ದ. ಅಷ್ಟೇ ಅಲ್ಲ, ಆ ಪ್ರಾಜೆಕ್ಟು ನಮ್ಮ ಹತ್ರನೇ ಅಪ್ರೂವಲ್ಗೆ ಬರಬೇಕು ಅಂತ ನೆನಪು ಮಾಡಿದ್ದು ಅವನೇ. ಒಟ್ಟಿನಲ್ಲಿ ಅವನ ಜಾಣ್ಮೆಯಿಂದ ಅದೇ ಸಂಬಂಧನೇ ವಾಪಸ್ ಬರುವಾಗಾಯ್ತು. ಅವನ ಜಾಣ್ಮೆ ಉಪಯೋಗಿಸಿದ್ದು ಈ ಸಂಬಂಧ ಮತ್ತೆ ಸಿಗ್ಲಿ ಅಂತಲ್ಲ, ನಿನ್ನ ಕೋಪಕ್ಕೆ ಆ ಶ್ರಾವಣಿ ಸಿಕ್ಕಾಕೊಳ್ದೇ ಇರಲಿ ಅಂತ. ಇರಲಿ, ಇದನ್ನೆಲ್ಲ ಆಮೇಲೆ ವಿಚಾರಿಸ್ಕೋತೀನಿ. ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಬಂದ್ರಿ ಅನ್ಸುತ್ತೆ. ಈ ಮದುವೆ ವಿಚಾರದಲ್ಲಿ ನಿಮ್ದೇನಾದ್ರೂ ಅಭ್ಯಂತರ? ಚೇಚೆ ಹಾಗೇನಿಲ್ಲಕ್ಕ. ಅದು ಆಫೀಸ್ ವಿಷಯ ಏನೋ ನೆನಪಾಯ್ತು, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿದ್ವಿ. ಅದು ಅಲ್ಲದೆ ನೀವು ಮದುವೆ ಬಗ್ಗೆ ಮಾತಾಡ್ತಿರಲ್ಲ, ಸುಮ್ಮನೆ ಡಿಸ್ಟರ್ಬೆನ್ಸ್ ಯಾಕೆ ಅಂತ. ಇಂದು ಪಾನಿಗೆಲ್ಲ ಹಬ್ಬ, ಗಾಳಿ ಗಂಟಕ್ಕೂ ಹಬ್ಬ, ಎಕ್ಸಾಮ್ಸ್ ಮುಗಿತು, ಈ ಹಕ್ಕಿಗೆ ರೆಕ್ಕೆ. ಅಕ್ಕ, ಇವಳು ಹಾಳು ಮಾಡಿ ಸಂಬಂಧನ ಒಪ್ಸಿ ಮತ್ತೆ ಸರಿ ಮಾಡಿದ್ದೀನಿ. ಸದ್ಯ ಮೋಕ್ಷ ಮದ್ವೆ ಆಗುತ್ತೆ. ಇವಳು ಮಾಡಿರೋ ತಪ್ಪಿಗೆ ನಾನೊಂದು ಹೆಜ್ಜೆ ಕೆಳಗಿಳಿದು ಅವ್ರ ಜೊತೆ ಮಾತಾಡಬೇಕಾಯ್ತು. ಇದೇ ಕೊನೆ. ಮದುವೆ ವಿಷಯದಲ್ಲಿ ಏನಾದರೂ ಸಣ್ಣ ತಪ್ಪು ನಡೆದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಈ ಮನೇಲಿ ಅವಳು ಇರಬೇಕು ಅಂದರೆ ಇದ್ದು ಇಲ್ದಾಗಿರಬೇಕು. ಹೇಳ್ಬಿಡೋಳಿಗೆ. ಹೇಳಿದ ಅರ್ಥ ಆಯ್ತಲ್ಲ, ಇದ್ರೂ ಇಲ್ಲದೆ ಇರೋ ಹಾಗಿರ್ಬೇಕು ಅಂತ. ಅಂದರೆ ಅವನ ಪಾಲಿಗೆ ಇದ್ರೂ ಇಲ್ಲದೆ ಇರೋ ಹಾಗೆ. ಈರು ಎಷ್ಟೇ ನೋವು ಮಾಡಿದ್ರೂ ಇವಳ ಅಹಂಕಾರ ಮಾತ್ರ ಅಡಗ್ತಿಲ್ಲ. ಈ ಸುಬ್ಬು ಏನಾದರೂ ಸೋಪ್ ಹಾಕ್ತಿದ್ದಾನಾ? ಹಲೋ, ಆಹಾ, ಎಷ್ಟು ಸತಾಯಿಸ್ತೀಯೋ ನನ್ನನ್ನು, ನನ್ನ ರಾಜ, ಮುದ್ದು. ಶ್ರೀವಲ್ಲಿ, ಏನಮ್ಮ? ನಿನಗೋಸ್ಕರ ಅಂತಾನೆ ತಂದಿದ್ದೀನಿ, ತಗೋ. ಹೇಗಿದೆ ಮಗಳೇ? ತುಂಬಾ ಚೆನ್ನಾಗಿದೆ ಅಮ್ಮ. ನೋಡಿದ್ಯಾ ಮಗಳೇ, ನಾವು ನಿನ್ಗೇನು ಕೇಳದೆ ಇದ್ರು ನಿನ್ಗೇನು ಇಷ್ಟ ಆಗುತ್ತೋ ಅಂಥದ್ದನ್ನೇ ತರ್ತೀವಿ. ನೀನು ಕುತ್ತಿಗೆಗೆ ಹಾಕೊಳ್ಳೋ ಒಡವೆ ಆಗಲಿ, ನಾಳೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಹುಡುಗ ಆಗಲಿ, ನಮ್ಮ ಅಂತಸ್ತಿಗೆ ಯಾವ ತಕ್ಕನದು ಅಂತ ನಮಗೆ ಚೆನ್ನಾಗಿ ಗೊತ್ತು ಕಣೆ. ನೀನ್ ಏನ್ ಹೇಳಕ್ ಬರ್ತಿದ್ಯೋ ಅದ್ ನನ್ಗೂ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. 3 ಹೊತ್ತು ದುಡಿದೆ ಮನೆಯಲ್ಲೇ ಬಿದ್ದಿರೋ ಅಪ್ಪ, ಮದುವೆ ಆದ್ರೂ ಗಂಡನ ಮನೆಗೆ ಹೋಗದೆ ತವ್ರ ಮನೆಯಲ್ಲೇ ಸೆಟ್ಲ್ ಆಗಿರೋ ಅಕ್ಕ, ಇನ್ನು ಓದ್ತಾ ಇರೋ ಮದುವೆ ವಯಸ್ಸಿಗೆ ಬಂದಿರೋ ತಂಗಿ, ಇವ್ರನ್ನೆಲ್ಲ ಸಂಭಾಳಿಸೋ ಇಷ್ಟೊತ್ತಿಗೆ ಅವ್ರ ಜೀವನಾನೇ ಮುಗಿದೋಗುತ್ತೆ ಕಣೆ. ಇನ್ನು ನಿನ್ನ ಏನ್ ನೋಡ್ಕೊತಾನ ಅವನು?
ಪ್ರೀತಿ ಗೀತಿ ಅಂತ ಏನೋ ಗತಿ ಇಲ್ದವನಿಂದ ಬಿದ್ರೆ ಮದುವೆ ಮಾಡ್ತೀನಿ ಅನ್ಕೊಂಡಿದ್ಯಾ ನೀನು? ಅಪ್ಪ ಅಮ್ಮ ಇಷ್ಟೆಲ್ಲ ಮಾತಾಡ್ತಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ. ನಿಮ್ಮಮ್ಮ ಹೇಳಿದ್ದನ್ನ ಮತ್ತೆ ನಾನು ಹೇಳ. ಅಣ್ಣ ನೀನಾದ್ರೂ ಹೇಳೋ. ನನ್ ಸಪೋರ್ಟ್ ಯಾವತ್ತಿದ್ರು ನಿಂಗೇನೆ. ಮುಚ್ಚ ಬಾಯಿ. ಓಹೋ, ಏನು ಸಪೋರ್ಟ್ ಅಂತೆ ಸಪೋರ್ಟು? ನನ್ ಜೀವ ಹೋದ್ರೆ ಸರಿನೇ, ನಾನ್ ಮಾತ್ರ ಇವಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಷ್ಟೇ. ಹೌದಾ? ಹೌದು. ಅಮ್ಮ ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ಅಯ್ಯೋ ಮಗನೇ, ಶ್ರೀವಲ್ಲಿ ಯಾಕೆ? ನಿಂತ್ಕೋ. ಏನ ಇದೆಲ್ಲ? ಅಲ್ಲಿ ಕೊಟ್ಟಿದ್ದೀನಲ್ಲ ಅದನ್ನ ಓದಿ. ಅಂತಸ್ತಿರೋ ಅಮ್ಮನ್ಗೆ 10 ಮನೆ ಇರೋ ಅಪ್ಪನ್ಗೆ ಈ ಶ್ರೀವಲ್ಲಿ ಮಾಡುವ ನಮಸ್ಕಾರ. ನನಗೆ ಅಂತ ದುಡ್ಡು ಬಂಗಾರ ಭೂಮಿ ಎಲ್ಲಾನು ಮಾಡಿಟ್ಟಿದ್ದೀರಾ, ಆದ್ರೆ ಇದ್ಯಾವ್ದು ನಂಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನನ್ ಸುಬ್ಬು. ಸುಬ್ಬು ಇಲ್ಲ ಅಂದ್ರೆ ನನ್ ಜೀವನ ಶೂನ್ಯ ಕಣ್ರಿ. ಅದಕ್ಕೆ ನನ್ ಹೆಸರಲ್ಲಿರೋದನ್ನೆಲ್ಲ ಅವನ ಹೆಸರಿಗೆ ಬರ್ದು ನನ್ ಸಾವಿಗೆ ನನ್ನ ಅಪ್ಪ ಅಮ್ಮನೆ ಕಾರಣ ಅಂತ ಬರ್ದು ನಾನ್ ಹೊಟ್ಟೋಗ್ತೀನಿ. ಆಮೇಲೆ ಆಸ್ತಿ ಸುಬ್ಬುಗೆ, ನೀವು ಜೈಲ್ಗೆ. ಏನೇ ಶ್ರೀವಲ್ಲಿ ಇದೆಲ್ಲ? ಆತ್ಮಹತ್ಯೆ ಪತ್ರ. ಸುಬ್ಬು ಜೊತೆ ನನ್ ಮದ್ವೆ ಮಾಡ್ಸಿಲ್ಲ ಅಂದ್ರೆ ನಾ ಸತ್ ಮೇಲೆ ಈ ಲೆಟರ್ನ ಇನ್ನೊಂದ್ಸತಿ ಓದ್ಕೊಳ್ಳಿ. ಅಮ್ಮ ಏನಾದ್ರು ಹೇಳಮ್ಮ. ಈಗಮ್ಮ ಇರು ತಾಯಿ, ಹಾಳಾಗೋಗ್ಲಿ. ನಿನ್ನ ಹಣೆ ಬರ ಹೇಗಿದೆಯೋ ಹಾಗೆ ಆಗ್ಲಿ. ಆದ್ರೆ ಅವನು ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೋಬೇಕಲ್ವಾ? ಅಕಸ್ಮಾತ್ ಅವನು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ? ಲಾಸ್ಟ್ ಟೈಮ್ ಬಂದಾಗಲೇ ಪ್ಲಾನ್ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಇನ್ನೂ ಆಗಿಲ್ಲ. ಎಷ್ಟು ವಿಶಾಲ ಅತ್ತೆ ನಿಮ್ಮ ಮನ್ಸು. ಕೋಳಿ ಅದು ಬದುಕಿದ್ದಾಗ ಅದು ಎಷ್ಟು ಕೂಗಿತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಕುಕ್ಕರ್ ಕೂಗಿಸಿ ನನಗೆ ಬಡಿಸಿದ್ದೀರ. ಇನ್ನೊಂದು 10 ಜನ್ಮ ಆದ್ರೂ ಸರಿನೇ ನಾನೇ ನಿಮ್ಮ ಮನೆ ಅಳಿಯಬೇಕು ಅಂತ ಆಸೆ. ಅಯ್ಯಯ್ಯೋ, ಯಾಕಮ್ಮ? ಏನಿಲ್ಲ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಮ್ಮ ವಿಶಾಲು ಹೊಟ್ಟೆಲಿ ನನ್ನ ಹೆಣ್ಮಗು ಬರಲಿ ಅಂತ ಅನ್ಕೊಂಡಿದ್ದೆ. ಅಯ್ಯಯ್ಯೋ ಬೇಡಮ್ಮವ, ಇದೇ ಜನ್ಮ ಸಾಕು. ನನ್ನ ನೆಲೆನಲ್ಲಿ ನೀವು ಲೆಗ್ ಪೀಸ್ ದೇಪ್ದಾಗಲೇ ಅನ್ಕಂಡೆ ನೀವೆಂತ ಐನಾತಿ ಅಂತ. ಕದ್ದಿಲ್ಲಪ್ಪ, ಎಲೆ ತುದಿಲಿತ್ತಲ್ಲ, ಬೇಡವನು ಅಂತ ಜಮಾಯಿಸ್ಬಿಟ್ಟೆ ಅಲ್ವನೇ? ಅನ್ಕೋತೀರಮ್ಮವ, ಅನ್ಕೋತೀರಾ? ಲೆಗ್ ಪೀಸ್ ಕೊಟ್ಟು ನೀವೇ ದೇಪ್ ತಿಂದುಬಿಡೋದು, ಮಗಳನ್ನ ಮದುವೆ ಮಾಡಿಕೊಟ್ಟು ಮೊದಲೇ ಇಟ್ಕೊಂಡ್ಬಿಡ್ತೀರಾ? ಹಾ. ಎಲ್ಲಿ ನಮ್ಮ ATM ಕಾಣಿಸ್ತಾ ಇಲ್ಲ? ಅಣ್ಣ ಬಂದ. ಬಾವಾ ಆರಾಮಾಗಿದ್ದೀರಾ? ಬರೋದು ಬಂದ್ರೆ ಆರಾಮಾಗೇ ಇರ್ತೀನಿ. ನಿಮ್ಮ ಅಕ್ಕನ್ನು ಚೆನ್ನಾಗೇ ನೋಡ್ಕೊ. ಬಾಮೈದ, ಡೊನೇಷನ್ ಅಮೌಂಟಲ್ಲಿ ತೂಕ ಕಮ್ಮಿ ಇದೆಯಲ್ಲೋ? ಅಡ್ಜಸ್ಟ್ ಆದಷ್ಟು ಕೊಟ್ಟಿದ್ದೀನಿ, ಮಿಕ್ಕಿರೋ 500 ಅರೇಂಜ್ ಮಾಡ್ತೀನಿ. ಅಪ್ಪ ಮಗ ಸರಿಯಾಗಿದ್ದೀರಾ ಕಣ್ರ. ನನ್ನ ಎಲ್ಲೆಲ್ಲಿರೋ ಲೆಗ್ ಪೀಸ್ನ ಅಪ್ಪ ಎಬೆಸ್ಟ್ ಮಾಡ್ತಾನೆ, ನನಗೆ ಕೊಡ್ಬೇಕಾಗಿರೋ ವರೋಪಚಾರದ ದುಡ್ಡಲ್ಲಿ ಮಗ ಎಬೆಸ್ಟ್ ಮಾಡ್ತಾನೆ. ಬೇಜಾರು ಮಾಡ್ಕೋಬೇಡಪ್ಪ,
ನಿನ್ನ ಮದುವೆಗಂತ ಮಾಡಿರೋ ಸಾಲನ ಇನ್ನೂ ನನ್ನ ಮಗ ಕಂತಿನ ರೂಪದಲ್ಲಿ ತೀರಿಸ್ತಾ ಇದ್ದಾನೆ. ನಿಮಗೆ ತಿಂಗಳ ಸೇರ್ಬೇಕಾಗಿರೋ ದುಡ್ಡನ್ನ EMI ಥರ ಕೊಡ್ತಾ ಇದ್ದಾನಲ್ಲ, ಸ್ವಲ್ಪ ಸಮಾಧಾನವಿರಿ ಪಾಪ. ಅಳಿ ಅಂದರೆ ನಮ್ಮ ಮಗಳಿಗೇನೋ ಮದುವೆ ಮಾಡಿದ್ವಿ, ಆದರೆ ನೀವು ಅವಳ ಜೊತೆ ಜೀವನನೇ ಮಾಡ್ತಾ ಇಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವಳನ್ನ ನಿಮ್ಮ ಜೊತೆ ಕರ್ಕೊಂಡೋಗಿ. ನಿಮ್ಮ ದುಡ್ಡಿಗೇನು ಮೋಸ ಆಗಲ್ಲ. ನನ್ನನ್ನೇನು ಗಾ ಮಾಡು ಅಂತ ಅಂದ್ಕೊಂಡಿದ್ದೀರಿ ಅಂದ್ರೆ? ಏನ್ರಿ ಹೇಳಿದ್ರಿ ಮದುವೆ ಟೈಮಲ್ಲಿ? ತಾಳಿ ಕಟ್ಟೋದ್ರೊಳಗಡೆ ನಿಮ್ಮ ಕೈಗೆ ಸೇರ್ಬೇಕಾಗಿರೋ ದುಡ್ಡು ಬಂದು ಸೇರುತ್ತೆ ಅಂತ ಹೇಳಿದ್ರಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಈಗ್ಲಾರ ಬಂದಿದ್ಯಾ? ಅದು ಇಲ್ವೇ? ಈಗ ನೋಡಿದ್ರೆ ಮಗಳನ್ನ ಕರ್ಕೊಂಡು ಹೋಗಿ ಅಂತೆ. ನಿಮ್ಗೆ ಏನಾರು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ?